ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಿಮ್ಮೆಲ್ಲರಿಗೂ ಕೂಡ ಆನ್ಲೈನ್ ತರಗತಿಗೆ ಸ್ವಾಗತ. ಮಕ್ಕಳೇ, ಇವತ್ತು ಲೆಸನ್ ನಂಬರ್ 8 ಚಂದ್ರಮಾ ಪರ್ ಖರ್ಗೋಶ್ ದ ರ್ಯಾಬಿಟ್ ಆನ್ ದ ಮೂನ್. ಈ ಕಥೆಯನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಚಂದ್ರಮಾ ಪರ್ ಖರ್ಗೋಶ್. ಚಂದ್ರಮ ಅಂದರೆ ಚಂದ್ರ, ಮೂನ್. ಚಂದ್ರನ ಮೇಲೆ ಖರ್ಗೋಶ್ ಅಂದರೆ ರ್ಯಾಬಿಟ್, ಮೊಲ. ಈ ಕತೆ ಏನು, ಇದರಲ್ಲಿ ಯಾವ ನೀತಿ ಅಡಗಿದೆ, ಏನು ಮೆಸೇಜ್ ಕೊಡುತ್ತೆ ನಮಗೆ ಈ ಕತೆ ಅಂತ ನೋಡೋಣ ಮಕ್ಕಳೇ. ಏಕ್ ಬಾರ್ ಸಭಿ ಪಶುವಂಕೋ ಅಭಿಮಾನ್ ಹುವಾ. ಒಂದು ಸಲ ಸಭಿ ಪಶು ಅಂದರೆ ಆ್ಯನಿಮಲ್ಸ್, ಎಲ್ಲ ಪ್ರಾಣಿಗಳಿಗೂ ತನ್ನ ಮೇಲೆ ಗರ್ವ ಬಂತು, ಅಭಿಮಾನ ಬಂತು. ಏನಂತ? ಹರ್ ಏಕೋ ಲಗ್ತಾ ಕಿ ವಹಿ ಬಹುತ್ ಉಪಯೋಗಿ ಹೇ. ಎಲ್ಲ ಪ್ರಾಣಿಗಳಿಗೂ ಅನ್ನಿಸ್ತಿತ್ತು ನಾನೇ ತುಂಬ ಯೂಸ್ಫುಲ್, ಉಪಯೋಗಿ ಅಂತ. ಅವ್ರ ಈಶ್ವರಕ್ಕೆ ಜ್ಯಾದಾ ನಿಕಟ್ ಹೈ. ಒಂದು ಸಲ ಎಲ್ಲ ಪ್ರಾಣಿಗಳಿಗೂ ತನ್ನ ಮೇಲೇ, ಅವುಗಳ ಮೇಲೇ ಅಭಿಮಾನ ಬಂತು, ಗರ್ವ ಬಂತು. ನಾನೇ ಎಲ್ಲ ಪ್ರಾಣಿಗಳಿಗಿಂತ ಉಪಯೋಗಿ ಮತ್ತು ದೇವರಿಗೆ ನಾನೇ ಹತ್ತಿರವಾಗಿದ್ದೀನಿ ಅಂತ. ಲೇಕಿನ್ ಕೌನ್ ಜ್ಯಾದಾ ಉಪಯೋಗಿ ಹೈ ಯಹ ಕೈಸೆ ನಿಶ್ಚಿತ್ ಹೋ. ಆದರೆ ಯಾರು ಹೆಚ್ಚು ಉಪಯೋಗ, ಯಾರು ತುಂಬ ಯೂಸ್ಫುಲ್ ಅಂತ ಹೇಗೆ ತಾನೇ ಡಿಸೈಡ್ ಮಾಡೋಕ್ಕಾಗತ್ತೆ? ಹಾತಿ ಸವಾರಿ ಕೇಲಿಯೇ ಉಪಯೋಗಿ ಹೈ. ಆನೆ ಸವಾರಿ ಮಾಡಲಿಕ್ಕೆ ಉಪಯೋಗ. ಊಂಟ್ ರೆಗಿಸ್ತಾನ್ ಮೇ ಉಪಯೋಗಿ ಹೈ. ಮತ್ತು ಒಂಟೆ, ಕ್ಯಾಮಲ್, ಊಂಟ್ ಅಂದರೆ ಅದು ರೆಗಿಸ್ತಾನ್ ಅಂದರೆ ಡೆಸರ್ಟ್, ಮರುಭೂಮಿಯಲ್ಲಿ ಉಪಯೋಗ. ಕುತ್ತ ರಖವಾಲಿ ಕರ್ನೆ ಮೇ ಉಪಯೋಗಿ ಹೈ. ನಾಯಿ ಮನೆಯ ಕಾವಲಿಗೆ, ಮನೆಯ ರಕ್ಷಣೆ ಮಾಡೋದಕ್ಕೆ ಉಪಯೋಗ. ಗಾಯ್ ದೂದ್ ದೇತಿ ಹೈ. ಹಸು ಹಾಲು ಕೊಡುತ್ತೆ. ಗಧ ಬೋಜ್ ಢೋತಾ ಹೈ. ಗಧ ಅಂದರೆ ಡಾಂಕಿ. ಕತ್ತೆ ಇಟ್ಸ್ ಕ್ಯಾರೀಸ್ ದ ಲೋಡ್ಸ್ ಅಂದರೆ ಭಾರವನ್ನು ಹೊರುತ್ತೆ. ಇಸ್ ಥರ ಅಪ್ನಿ ಅಪ್ನಿ ಜಗ ಸಭಿ ಪಶು ಉಪಯೋಗಿ ಹೇ. ಈ ಥರ ಎಲ್ಲ ಪ್ರಾಣಿಗಳು ಅದರದೇ ಆದ ರೀತಿಯಲ್ಲಿ ಒಂದೊಂದು ಪ್ರಾಣಿ ಒಂದೊಂದು ರೀತಿಯಲ್ಲಿ ಉಪಯೋಗ ಆಗೇ ಇದೆ. ಭಗವಾನ್ ನೇ ಪಶುओं की ಪರೀಕ್ಷಾ ಲೇನೆ ಕಾ ನಿಶ್ಚಯ ಕಿಯಾ. ದೇವರು ಈ ಪ್ರಾಣಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಏ ಗರೀಬ್ ಆದ್ಮಿ ಕಾ ವೇಷ ಧಾರಣ ಕರ್ವೆ ಧರ್ತಿ ಪರ್ ಆಯೆ. ಆದ್ದರಿಂದ ದೇವರು ಒಂದು ಗರೀಬ್ ಆದ್ಮಿ, ಒಬ್ಬ ಪೂರ್ ಮ್ಯಾನ್, ಒಬ್ಬ ಬಡ ಮನುಷ್ಯನ ವೇಷ ಧಾರಣೆ ಮಾಡಿ ಭೂಮಿಗೆ ಬಂದರು. सबसे पहले वे शेर के पास गए और बोले मैं बहुत दिनों से भूखा हूँ, मुझे कुछ भोजन दो. ಫಸ್ಟು ದೇವರು ಭೂಮಿಗೆ ಒಬ್ಬ ಬಡ ಮನುಷ್ಯನ ರೂಪದಲ್ಲಿ ಬಂದು ಶೇರ್ ಹತ್ರ ಹೋಗ್ತಾರೆ. ಶೇರ್ ಅಂತಂದರೆ ಸಿಂಹ ಹತ್ರ ಹೋಗ್ತಾರೆ, ಲಯನ್ ಹತ್ರ ಹೋಗಿ ಹೇಳ್ತಾರೆ, ಮೇ ಬಹುತ್ ದಿನೊನ್ಸೆ ಭೂಖಾ ಹೂँ, ನಾನು ತುಂಬ ದಿನಗಳಿಂದ ಹಂಗ್ರಿ ಅಂತಂದರೆ ನಾನು ಹೊಟ್ಟೆ ಹಸ್ಕೊಂಡಿದ್ದೀನಿ. ಭೂಖ ಅಂದರೆ ಹಶ್ವಾಗಿದೆ, ನನಗೆ ತುಂಬ ದಿನದಿಂದ ಹಸ್ಕೊಂಡಿದ್ದೀನಿ. ಮುಜೆ ಕುಚ್ ಭೋಜನ್ದೋ, ನನಗೆ ಸ್ವಲ್ಪ ಊಟ ಕೊಡು ಅಂತ ಕೇಳ್ತಾನೆ ದೇವರು. ಆ ಬಡ ಮನುಷ್ಯನ ರೂಪದಲ್ಲಿರುವಂತಹ ದೇವರು ಕೇಳ್ತಾನೆ ಸಿಂಹಕ್ಕೆ. ಸಿಂಹ ದಹಾಡ್ಕರ್ ಬೋಲಾ. ದಹಾಡ್ ಅಂತಂದರೆ ರೋರಿಂಗ್, ಗರ್ಜನೆ ಮಾಡೋದು. ಸಿಂಹ ಗರ್ಜನೆ ಮಾಡ್ತಾ ಹೇಳುತ್ತೆ, ಹಟ್ ನಡಿ ಆ ಕಡೆ, ಚಲ್ ಜಾ ಯಹಾ ಸೆ. ಹಟ್ ನಡಿ, ಹೋಗ ಕಡೆ. ಮೇರಿ ಹಿ ಪೇಟ್ ಟೀಕ್ ಸೆ ನಹಿ ಬರ್ತಾ ಹೇ ತೋ ಮೇ ತುಜೆ ಕ್ಯಾ ದೋ. ನನ್ನ ಹೊಟ್ಟೆನೇ ಸರಿಗೆ ತುಂಬಲ್ಲ, ನಿನಗೇನು ಕೊಡಲಿ ನಾನು ಅಂತ ಸಿಂಹ ಹೇಳ್ಬಿಡುತ್ತೆ. ಭಗವಾನ್ ಹಾತಿಗೆ ಪಾಸ್ ಗಯೆ. ಸಿಂಹದಿಂದ ಆ ಕಡೆಯಿಂದ ಏನು ಮಾಡುತ್ತೆ ಈ ದೇವರು, ಮನುಷ್ಯ ರೂಪದ ದೇವರು, ಹಾತಿ ಅಂದರೆ ಎಲಿಫೆಂಟ್ ಹತ್ರ ಬರುತ್ತೆ. ಬಂದು ಕೇಳ್ತಾರೆ, ಹಾತಿ ಭಯ್ಯ ಮೇ ಬಹುತ್ ಭೂಖಾ ಹೂँ, ಮುಜೆ ಕುಚ್ ಖಾನಾ ದೋ. ಆನೆ ಅಣ್ಣ, ನಾನು ತುಂಬ ಹಸ್ಕೊಂಡಿದ್ದೀನಿ, ನಂಗೆ ಸ್ವಲ್ಪ ಊಟ ಕೊಡು ಅಂತ ಕೇಳ್ತಾರೆ ದೇವರು. ಹಾತಿನೇ ಜೋರ್ ಸೆ ಚಿಂಗಾಡ್ತೇ ಹುಯೇ ಕಹಾ. ಜೋರಾಗಿ ಹಾತಿ ಚಿಂಗಾಡ್ತೇ ಹುಯೇ ಅಂತಂದರೆ ಅದು ತನ್ನದೇ ಆದ ಧ್ವನಿನಲ್ಲಿ ಕೂಗೋದು. ಆ ಆನೆ ಹೂಂಕರಿಸುತ್ತಲ್ಲ, ಜೋರಾಗಿ ಕೂಗತ್ತೆ. ಕೂಗ್ಬಿಟ್ಟು ಹೇಳುತ್ತೆ, ಭಾಗ್ ಜಾ ಯಹಾ ಸೆ, ಓಡಿಲ್ಲಿಂದ. ಮೇರೆ ಹಿ ಪೇಟ್ ಪೂರಾ ನಹಿ ಬರ್ತಾ ತೋ ಮೇ ತುಜೆ ಕ್ಯಾ ದೂ. ನನ್ನ ಹೊಟ್ಟೆನೇ ಫುಲ್ ತುಂಬಲ್ಲ, ನಿನಗೇನು ಕೊಡಲಿ ನಾನು, ಹೋಗಿ ಅಂದ್ಬಿಡತ್ತೆ. ಪಾಪ ಆ ಮನುಷ್ಯ ರೂಪದ ದೇವರು. ಭಗವಾನ್ ಊಂಟ್ಗೆ ಪಾಸ್ ಆ ಗಯೆ. ಊಂಟ್ ಅಂದರೆ ಕ್ಯಾಮಲ್ ಹತ್ರ ಬರ್ತಾರೆ. ಕೇಳ್ತಾರೆ, ಊಂಟ್ ಭಯ್ಯ ಮುಜೆ ಖಾನಾ ದೋ. ಇದು ಒಂಟೆ ಅಣ್ಣ, ನನಗೆ ಊಟ ಕೊಡು. ಭಗವಾನ್ ತುಮಾರ ಭಲಾ ಕರೇಗಾ. ದೇವ್ರು ನಿನಗೆ ಒಳ್ಳೇದು ಮಾಡ್ತಾನೆ, ನಂಗೆ ಊಟ ಕೊಡು ಅಂತ ಕೇಳ್ತಾರೆ. ಊಂಟ್ ಜೋರ್ ಸೆ ಬಲ್ಬಲಾಯ ಅವ್ರ ಚೀಂಗ್ತಾ ಹುವಾ ಬೋಲಾ. ಜೋರಾಗಿ ಉಂಟು ಬಲ್ಬಲಾಯ ಅವ್ರ ಚೀಂಗ್ತಾ ಅಂದರೆ ಅದು ತನ್ನದೇ ಆದ ಧ್ವನಿ ಮಾಡೋದು, ಧ್ವನಿಯಲ್ಲಿ ಕೂಗೋದು. ಕೂಗ್ಕೊಂಡು ಹೇಳುತ್ತೆ, ಕಹಾಸೆ ಆಯಾರೆ, ಎಲ್ಲಿಂದ ಬಂದಿದೆಯಾ? हम भी तो इधर उधर से घूम फिर कर चरते हुए गुजारा कर रहे हैं.
ತುಜೆ ಕ್ಯಾ ದೇ ಭಾಗ್ ಜಾ. ನಾವೇ ಅಲ್ಲಿ ಇಲ್ಲಿ ಹಲ್ಕೊಂಡು ತಿರುಗಾಡ್ಕೊಂಡು ಏನು ಸಿಗುತ್ತೋ ಅದು ತಿನ್ಕೊಂಡು ಕಳೀತಾ ಇದ್ದೀವಿ, ನಿನಗೇನು ಕೊಡಲಿ, ಹೋಗಿಲ್ಲಿಂದ ಓಡು ಅನ್ನುತ್ತೆ. ಭಗವಾನ್ ಗಾಯ್ ಕೆ ಪಾಸ್ ಗಯೇ. ಆಗ ದೇವರು ಹಸು ಹತ್ರ ಬರ್ತಾರೆ. ಗೋಮಾತಾ ಮುಜೆ ಜರಾ ಸಾ ದೂದ್ ದೇ ದೋ, ಮೇ ಬಹುತ್ ಭೂಖಾ ಹೂಂ. ಗೋಮಾತೆ ನಂಗೆ ಸ್ವಲ್ಪ ಹಾಲು ಕೊಡು, ನಂಗೆ ತುಂಬ ಹಶ್ವಾಗಿದೆ ಅಂತ ಕೇಳ್ತಾರೆ ಅವರು. ಗಾಯ್ ರಂಬಾತಿ ಹುಯಿ ಬೋಲಿ. ರಂಬಾತಿ ಅಂದರೆ ಅದು ತನ್ನದಾದ ಧ್ವನಿಯಲ್ಲಿ ಕೂಗೋದು, ಜೋರಾಗಿ ಕೂಗ್ಕೊಂಡು ಹೇಳತ್ತೆ, ಅರೆ ಜಾಜಾ, ಅರೆ ಹೋಗೋಗ್, ಮೇರೆ ಬಚ್ಚಡೆ ಕೋ ಹಿ ದೂದ್ ನೈ ಮಿಲ್ತಾ ತೋ ತುಜೆ ಕಾಸೆ ದೂ. ನನ್ನ ಕರುಗೆ, ನನ್ನ ಕಾಫಿಗೆ ಹಾಲು ಸಾಕಾಗಲ್ಲ, ನಿನಗೇನು ಕೊಡಲಿ, ನಡಿ ನಡಿ ಅಂದ್ಬಿಡತ್ತೆ. ಆಗ ಅಂತ್ ಮೇ ಲಾಸ್ಟಿಗೆ ಭಗವಾನ್ ಖರ್ಗೋಶ್ಗೆ ಪಾಸ್ ಗಯೇ. ದೇವರು ಖರ್ಗೋಶ್ ಅಂದರೆ ಮೊಲದ ಹತ್ರ, ರ್ಯಾಬಿಟ್ ಹತ್ರ ಹೋಗ್ತಾರೆ. ಉಸ್ ಸಮಯ ಖರ್ಗೋಶ್ ಗಾಜರ್ ಖಾ ರಹಾ ತಾ. ಆ ಸಮಯದಲ್ಲಿ ರ್ಯಾಬಿಟ್, ಗಾಜರ್ ಅಂದರೆ ಕ್ಯಾರೆಟ್, ತಿಂತಾ ಇರುತ್ತೆ. ಭಗವಾನ್ ಬೋಲೆ, ಖರ್ಗೋಶ್ ಭಯ್ಯ ಮೇ ಬಹುತ್ ಭೂಖಾ ಹೂಂ, ಮುಜೆ ಭೀ ಕುಚ್ ಖಾನಾ ದೋ. ಮೊಲ ಅಣ್ಣ, ಖರ್ಗೋಶ್ ಭಯ್ಯ ನನಗೆ ತುಂಬ ಹಶ್ವಾಗಿದೆ, ನನಗೂ ಸ್ವಲ್ಪ ತಿನ್ನಕ್ಕೆ ಕೊಡು ಅಂತ ಆ ಮನುಷ್ಯ ರೂಪದ ದೇವರು ಕೇಳ್ತಾರೆ. ಖರ್ಗೋಶ್ಗೆ ಪಾಸ್ ಕೇವಲ್ ಗಾಜರ್ ಥಿ. ಪಾಪ ರ್ಯಾಬಿಟ್ ಹತ್ರ ಒಂದೇ ಒಂದು ಕ್ಯಾರೆಟ್ ಇರುತ್ತೆ. ಉಸ್ನೆ ತುರಂತ ಗಾಜರ್ ಭಗವಾನ್ ಕೋ ದೇ ದಿ. ತಕ್ಷಣ ಆ ಕ್ಯಾರೆಟ್ನೇ, ತಿಂತಾ ಇರೋ ಕ್ಯಾರೆಟ್ನೇ ದೇವರಿಗೆ ಕೊಟ್ಬಿಡುತ್ತೆ. ಭಗವಾನ್ ಬೋಲೆ, ಲೇಕಿನ್ ಇತ್ನೆ ಸೆ ಮೇರಾ ಪೇಟ್ ನಹಿ ಭರೇಗಾ. ಆದರೆ ಈ ಚಿಕ್ಕ ಕ್ಯಾರೆಟಿಂದ ನನ್ನ ಹೊಟ್ಟೆ ತುಂಬಲ್ವಲ್ಲ ಅಂತ ದೇವ್ರು ಕೇಳ್ತಾರೆ. ಆಗ ಖರ್ಗೋಶ್ನೇ ಕಹಾ, ಮೊಲ ಹೇಳತ್ತೆ, ಅಚ್ಚ 2 ಮಿನಿಟ್ ರುಕ್ ಜಾವ್, ವೆಯ್ಟ್ ಫಾರ್ ಎ ಮಿನಿಟ್, ಅಂದರೆ 2 ನಿಮಿಷ ತಡ್ಕೋ. ಖರ್ಗೋಶ್ನೇ ಆಸ್ಪಾಸಿ ಸೂಕಿ ಟಹನಿಯಾ ಇಕ್ಕಟ್ಟಿ ಕಿ. ಏನು ಮಾಡುತ್ತೆ ಮೊಲ, 2 ನಿಮಿಷ ತಡೀರಿ ಅಂದ್ಬಿಟ್ಟು ಅಕ್ಕಪಕ್ಕ ಇದ್ದಂಥ ಸಣ್ಣ ಪುಟ್ಟ ಕಟ್ಟಿಗೆ ತುಂಡುಗಳನ್ನೆಲ್ಲ ಇಕ್ಕಟ್ಟ ಅಂದರೆ ಒಟ್ಟಿಗೆ ಮಾಡತ್ತೆ. ಒಂದು ಹತ್ರ ತಂದಿಟ್ಟು 2 ಪತ್ತರೋಂಕು ಝೋರ್ ಸೆ ಗಿಸ್ಕರ ಆಗ್ ಜಲಾಯಿ. 2 ಕಲ್ಲು ತೊಗೊಂಡು ಉಜ್ಜಿಬಿಟ್ಟು ಅದರಿಂದ ಬೆಂಕಿ ಬರುತ್ತಲ್ಲ, ಅಲ್ಲಿ ಕಟ್ಟಿಗೆಗೆ ಬೆಂಕಿ ಹತ್ತಿಸ್ಬಿಡತ್ತೆ. ಫಿರ್ ಉಸ್ನೆ ಭಗವಾನ್ ಸೆ ಕಹಾ, ಆಮೇಲೆ ದೇವ್ರಿಗೆ ಹೇಳತ್ತೆ, ಮೇರೆ ಪಾಸ್ ಖುದ್ಕೆ ಸಿವಾ ಕುಚ್ ಭಿ ನಹಿಯೇ. ನನಗೆ ಈ ಕ್ಯಾರೆಟ್ ನಿನಗೆ ಕೊಟ್ಟಿರೋದು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ. ಖುದ್ಕೆ ಸಿವಾ, ನನ್ನನ್ನು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ. ಅಬ್ ತು ಮೇರಾ ಮಾಂಸ್ ಭೂನ್ ಕರ್ ಖಾವೋ ಅವ್ರ ಅಪ್ನಿ ಭೂಕ್ ಮಿಟಾವೋ. ನೀನು ನನ್ನನ್ನು ಈ ಬೆಂಕಿಯೊಳಗೆ ಸುಟ್ಕೊಂಬಿಟ್ಟು ತಿಂದ್ಬಿಟ್ಟು ನಿನ್ನ ಹಸಿವನ್ನು ನೀಗಿಸ್ಕೋ ಅಂತ ಹೇಳುತ್ತೆ. ಪಾಪ ಇತ್ನಾ ಕರ್ ಖರ್ಗೋಶ್ ಆಗ್ ಮೇ ಕೂತ್ಪಡ. ಅಷ್ಟು ಹೇಳಿದ್ದೆ ಅಲ್ಲ, ಹಂಗೆ ಹೇಳಿದ ತಕ್ಷಣವೇ ತಾನೇ ತನ್ನನ್ನು ಅಗ್ನಿಗೆ ಸಮರ್ಪಿಸ್ಕೊಂಬಿಡುತ್ತೆ, ಬೆಂಕಿಯೊಳಗೆ ಬಿದ್ದುಬಿಡುತ್ತೆ. ಭಗವಾನ್ ದೇಖ್ತೆ ಹಿ ರಹ ಗಯಾ. ದೇವ್ರು ನೋಡ್ತಾನೇ ನಿಂತ್ಕೊಂಡ್ಬಿಡ್ತಾರೆ ಚೆನ್ನಾಗಿ, ಶಾಕ್ ಆಗಿ. ಉನ್ಹೋನೆ ಖರ್ಗೋಶ್ಗೆ ಶರೀರಕ್ಕೋ ಜರಾ ಭಿ ಆಂಚ್ ನಹಿ ಲಗ್ನೆ ದಿ. ದೇವರಿಗೆ ಅದರ ಒಂದು ತ್ಯಾಗದಿಂದ, ಒಳ್ಳೆಯತನದಿಂದ ತುಂಬ ಸಂತೋಷ ಆಗಿ ಆ ಮೊಲ ಬೆಂಕಿಗೆ ಬಿದ್ದರೂ ಕೂಡ ಒಂದು ಚೂರು ಬೆಂಕಿ ಆ ಖರ್ಗೋಶ್ ಅಂದರೆ ರ್ಯಾಬಿಟ್ನ ಸುಡಬಾರ್ದು, ಆ ಥರ ಕಾಪಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಖರ್ಗೋಶ್ಗೆ ಉನ್ನೋನೆ ಆಗ್ ಸೆ ಬಾಹರ್ ನಿಕಾಲ. ಆ ಖರ್ಗೋಶ್ ರ್ಯಾಬಿಟನ್ನು ಬೆಂಕಿಯಿಂದ ಆಚೆ ತಗೊಳ್ತಾರೆ. ದೇವರು ಆಚೆ ಕರ್ಕೊಂಡು ಬರ್ತಾರೆ. ಉನ್ನೋನೆ ಅಪ್ನ ಅಸಲಿ ರೂಪ ಪ್ರಕಟ್ ಕಿಯಾ. ಬಡ ಮನುಷ್ಯನ ರೂಪದಲ್ಲಿದ್ದ ದೇವರು ತನ್ನ ನಿಜವಾದ ರೂಪವನ್ನು, ದೇವರ ಒಂದು ರೂಪವನ್ನು ಪ್ರಕಟ್ ಕಿಯಾ ಅಂದರೆ ಅಲ್ಲಿ ಪ್ರತ್ಯಕ್ಷ ಮಾಡ್ತಾ ದೇವರ ರೂಪದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಮೊಲಕ್ಕೆ. ಅವರು ಖರ್ಗೋಶ್ ಸೆ ಬೋಲೆ ಮತ್ತು ರ್ಯಾಬಿಟ್ಗೆ ಹೇಳ್ತಾರೆ, ಬೇಟೆ ತುಮ್ ಹೋ ತೋ ಛೋಟೆ. ಬೇಟೆ ಮಗ, ನೀನು ನೋಡೋದಕ್ಕೆ ಚಿಕ್ಕದಾಗಿದೆಯಾ, ಸಣ್ಣದಾಗಿದೆಯಾ, ಕಿಂತು ಸಬ್ಸೆ ಜ್ಯಾದ ಉಪಯೋಗಿ ಹೋ. ನೀನೇ ಎಲ್ಲರಿಗಿಂತ ಉಪಯೋಗವಾದಂತಹ ಪ್ರಾಣಿ. ಮೇ ತುಮೆ ಅಪ್ನೆ ಪಾಸ್ ಐಸಾ ಸ್ಥಾನ್ ದೇ ರಹಾ ಹೂಂ ಕಿ ಸಾರಿ ದುನಿಯಾ ಸದಾ ತುಮೆ ದೇಖ್ತಿ ರಹೇಗಿ. ನೀನು ಎಷ್ಟು ಒಳ್ಳೆಯವನು ಮತ್ತು ನೀನೇ ಎಲ್ಲರಿಗಿಂತ ಉಪಯೋಗವಾದವನು. ನಿನಗೆ ನನ್ನ ಹತ್ರ ಎಂತಹ ಸ್ಥಾನ ಕೊಡ್ತಾ ಇದ್ದೀನಿ ಅಂದರೆ ಇಡೀ ಪ್ರಪಂಚವೇ ನಿನ್ನನ್ನು ಯಾವಾಗಲೂ ನೋಡ್ತಾ ಇರಬೇಕು, ಅಂಥ ಸ್ಥಾನವನ್ನು ನಾನು ನಿನಗೆ ಕೊಡ್ತೀನಿ, ಅಂಥ ಪ್ಲೇಸ್ ಕೊಡ್ತೀನಿ ನಿನಗೆ ಅಂತ ಹೇಳ್ತಾರೆ. ಭಗವಾನ್ನೇ ಖರ್ಗೋಶ್ಕೋ ಚಂದ್ರಮಾ ಮೇ ಸ್ಥಾನ್ ದಿಯಾ. ಅದಕ್ಕೋಸ್ಕರ ದೇವರು ಮೊಲಕ್ಕೆ ಚಂದ್ರನಲ್ಲಿ ಸ್ಥಾನ ಕೊಡ್ತಾರೆ. ನಾವು ಚಂದ್ರನ ಫುಲ್ ಮೂನ್ ನೋಡ್ತಾ ಇದ್ದರೆ ಅದರೊಳಗೊಂಥರ ಪಿಕ್ಚರ್ ಕಾಣುತ್ತೆ. ಅದನ್ನು ನೋಡ್ತಾ ಇದ್ದರೆ ಈ ರ್ಯಾಬಿಟ್ ಹೇಗಿರುತ್ತೋ ಅದೇ ಶೇಪಲ್ಲೇ ಒಳಗಡೆ ನಾವು ಒಂದು ಪಿಕ್ಚರ್ನ ಕಾಣ್ಬೋದು. ತಬ್ ಸೆ ಆಜ್ ತಕ್ ಹಮೇ ವಹಾ ಖರ್ಗೋಶ್ ದಿಕಾಯಿ ದೇತಾ ಹೇ. ಅವತ್ತಿಂದ ಇದುವರೆಗೂ ಕೂಡ ನಮಗೆ ಆ ಮೊಲದಲ್ಲಿ ಆ ಚಂದ್ರನಲ್ಲಿ ಈ ಖರ್ಗೋಶ್ ಅಂದರೆ ರ್ಯಾಬಿಟ್ ಚಿತ್ರ ನಾವು ನೋಡ್ಬೋದು.
ಇಸ್ಲಿಯೇ ಚಂದ್ರಮಾ ಕೋ ಶಶಾಂಕ ಕಹತೆ ಹೈ, ಆದ್ದರಿಂದ ಚಂದ್ರನನ್ನು ಶಶಾಂಕ್ ಅಂತ ಕರೀತಾರೆ ಮಕ್ಕಳೇ. ಇದು ಈ ಕಥೆಯ ಒಂದು ಸಮ್ಮರಿ ಸಾರಾಂಶ ಆಯಿತು. ಇದರಿಂದ ನಾವು ತಿಳ್ಕೊಬೋದು, ನಾವು ಯಾವಾಗಲೂ ಕೂಡ ಪರೋಪಕಾರಿಯಾಗಿರಬೇಕು. ಪರೋಪಕಾರಂ ಇದಂ ಶರೀರಂ, ಈ ಶರೀರ ಇರೋದೇ ಪರೋಪಕಾರಕ್ಕೋಸ್ಕರವಾಗಿ. ಅದರಿಂದ ನಮಗೆ ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ. ನಾವೆಷ್ಟು ಉಪಕಾರ ಮಾಡ್ತೀವೋ ನಮ್ಮ ಕೈಲಾದಷ್ಟು ನಾವು ಬೇರೆಯವರಿಗೆ ಉಪಕಾರ ಮಾಡಿದರೆ ದೇವರು ಅದರಿಂದ ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ಮಾರಲ್ನ ನಾವು ಈ ಕಥೆಯಿಂದ ತಿಳ್ಕೊಳ್ಬೋದು ಮಕ್ಕಳೇ. ಎಲ್ಲರೂ ಈ ಪಾಠವನ್ನು ಮತ್ತೊಮ್ಮೆ ಓದಿ, ಎಲ್ಲಿ ಏನು ಅರ್ಥ ಆಗಿಲ್ಲ ಖಂಡಿತ ಕೇಳಿ ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಧನ್ಯವಾದಗಳು.